ಹೋದರೆ ನಾಡಿದ್ದತ್ತು ಮುಗಿಯುತ್ತೆ. ಓಂ ಶ್ರೀಯಪ್ಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಬದ್ಧ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ನಾರಾಯಣಂ ನಿಖಿಲಪುಂಚಲ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಈಗ ಕೊಟ್ಟಿರಬೇಕು ವಿಷಯ ಯಾವುದನ್ನ ವಿಶೇಷ ಒಪ್ಪದೆ ಹೋದರೆ ಏನು ಸಮಸ್ಯೆ ಬಂದನ್ನೆಲ್ಲ ಟೀಚರ ತಿಳಿಸಿದರು. ಅದು ಯಾವ ಕಾಲಕ್ಕೂ ಕೂಡ ಏನು ಮಾಡಬಾರ್ದು, ಯಾವ ಕಾಲಕ್ಕೂ ಸಹ ವಿಶೇಷ ಒಪ್ಪದೆ ಹೋದರೆ ನೀನು ಯಾವ ರೀತಿಯಲ್ಲೂ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಮತ ಹೇಯ ಅವಿಶೇಷತ್ವೇ ಪರ್ಯಾಯತ್ವ ನಿಶಬ್ದಯೋ ಅವಿಶೇಷೇ ಕಥಂ ಭೇದ ಅದೆಲ್ಲ ಆಗಿತ್ತು. ವಿಶೇಷೇಣ ಇವ ಸರ್ವತ್ರ ಇತಿ ವ್ಯವಹೃತಿರ್ಭವೇತ್ ಕಲ್ಪನಾ ಗೌರವಾಯ ಇವ ಕಿಂ ಭೇದ ಕಲ್ಪ್ಯತೆ ತದಾ. ಆದ್ದರಿಂದ ಎಲ್ಲಿ ನಿತ್ಯ ಧರ್ಮಗಳಿಗೂ ಮತ್ತು ವಸ್ತುವಿಗೂ ಐಕ್ಯ ಹೇಳಿ ವಿಶೇಷ ಒಪ್ಪಿಕೊಂಡು ವ್ಯವಹಾರ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದ್ರಿಂದ ನೀವು ಭೇದ ಒಪ್ಕೊಳ್ಳೋಕೆ ಹೋಗೋದು ಬೇಕಿಲ್ಲ. ಭೇದ ಒಪ್ಪುಗಳಲ್ಲಿ ಅಭೇದ ಒಪ್ಪಬಾರ್ದು, ಅಭೇದ ಒಪ್ಪುಗಳಲ್ಲಿ ಭೇದನೂ ಒಪ್ಪಬಾರ್ದು. ಇವತ್ತು ಉಲ್ಟಾಪಲ್ಟ ಆಗಿಬಿಟ್ಟಿದೆ. ಅವರೇನು ಹೇಳ್ತಾರೆ, ರೂಪಗಳಿಗೆ ಭೇದ ಹೇಳ್ತಾರೆ, ಜೀವರಿಗೂ ದೇವರಿಗೂ ಅಭೇದ ಹೇಳ್ತಾರೆ. ರೂಪಗಳಿಗೆ ಭೇದ ಅಲ್ಲಿ ಏನು ಹೇಳಬೇಕು, ಆ್ಯಕ್ಚುಲಿ ಅಭೇದ ಹೇಳಬೇಕು. ವ್ಯಕ್ತಿಗಳಿಗೂ ದೇವರಿಗೂ ಬೇರೆದಕ್ಕೆ ಏನು ಹೇಳಬೇಕು, ಭೇದ ಹೇಳಬೇಕು. ಅಲ್ಲಿ ಅಭೇದ ಹೇಳ್ತಾರೆ, ಇಲ್ಲಿ ಭೇದ ಹೇಳ್ತಾರೆ. ಇದು ಮಿಥ್ಯಾಜ್ಞಾನ ಅಂದರೆ ಇದೆ. ಭೇದ ಇರಬೇಕಾದ್ರೆ ಭೇದ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ, ಅಭೇದ ಇದ್ದಾಗ ಅಭೇದ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ. ಉಲ್ಟಪಲ್ಟ ಮಾಡ್ತಾರೆ. ಆದ್ದರಿಂದ ಅದು ಮಿಥ್ಯಾಜ್ಞಾನ ಆಯಿತು. ಐಕ್ಯ ಪ್ರತೀತ್ಯಭಾವೇನ ಭೇದ ಏವ ಗವಾಶ್ವಯೋ. ನೋಡಿದ, ಒಂದು ಗೋವಿದೆ, ಅಶ್ವ ಇದೆ. ಎಷ್ಟು ಪಲ್ಟಿ ಹೊಡೆದ್ರು ಏನು ಮಾಡೋಕ್ಕೆ ಬರೋದಲ್ಲ ನಿಮಗೆ. ಅದಕ್ಕೆ ವಿದ್ಯಾವಿನಯ ಸಂಪನ್ನೆ. ಅಲ್ಲಿ ಅಷ್ಟು ವ್ಯಕ್ತಿಗಳು ಭೇದ ಇದೆ, ಅಲ್ಲಿ ಅಷ್ಟರಿಗೂ ಭೇದ ಇದೆ. ಒಳಗಿರೋ ದೇವರಿಗೆ ಮಾತ್ರ ಭೇದ ಇಲ್ಲ. ಅರ್ಥ ಆಯ್ತಾ? ಅದೇ ಇದಕ್ಕೆ ಕ್ಲಾರಿಫಿಕೇಷನ್ನು ಇದ್ರ ಸಿಗುತ್ತೆ. ಈಗ ಅದೆರಡೂ ಕೂಡ ವ್ಯಕ್ತಿಗಳಿಗೆ ಭೇದ ಒಪ್ಪಬೇಕು. ಒಳಗಿರೋ ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿಯೊಳಗಿರೋ ದೇವರಿಗೂ ಅಲ್ಲಿ ಭೇದ ಹೇಳಬಾರ್ದು. ನಾವು ಬಲ್ಬ್ ಬೇರೆ, ಟ್ಯೂಬ್ ಬೇರೆ, ಫ್ಯಾನ್ ಬೇರೆ, ಈ ಭೇದ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಕರೆಂಟ್ ಮಾತ್ರ ಇಲ್ಲಿ ಕರೆಂಟ್ ತಣ್ಣಗಿರುತ್ತೆ, ಫ್ಯಾನ್ ತೆರೆಯುತ್ತಲ್ಲ ತಣ್ಣಗಿರುತ್ತೆ. ಫ್ರಿಜ್ ತೆಗೆದಲ್ಲಿ ಕರೆಂಟ್ ಇಡೋದು, ಫ್ರಿಜ್ ಕರೆಂಟ್ ತಣ್ಣಗಿರುತ್ತೆ. ಗೊತ್ತಾಯ್ತಾ? ಹೀಟ್ರ್ ಕರೆಂಟ್ ಭಾರಿ ಹಾಟ್ ಇರುತ್ತೆ. ಇಲ್ಲ, ಎಲ್ಲ ಕರೆಂಟು ಒಂದೇ ರೀತಿ ಇರುತ್ತೆ. ಇವು ವ್ಯತ್ಯಾಸ ಇದೆ. ಅಂದರೆ ಇವತ್ತು ನಮ್ಮ ವಸ್ತುಗಳನ್ನ ನೋಡಿದಾಗ ಕರೆಕ್ಟಾಗಿ ಏನು ಭಗವದ್ಗೀತೆ ಹೇಳುತ್ತಲ್ಲ, ಕ್ಲಿಯರ್ ಅರ್ಥ ಆಗುತ್ತೆ. ಸಚ್ಚಿದಾದೇಹಿ ಸಚ್ಚಿದಾದೇರಪರ್ಯಾಯತ್ವ ಸಿದ್ಧಾರ್ಥಂ ಮಾಯಿನಾಪಿ ಅಂಗೀಕಾರ್ಯೋ ವಿಶೇಷ ಅಯಂ. ವಿಶೇಷನ ಮಾಯಾವಾದಿಗಳು ಒಪ್ಪಬೇಕು, ಬೇರೆ ದಾರಿ ಇಲ್ಲ. ಇದು ಅಸತ್ಯ ವಿಶೇಷಣಂ ಪೃಥಕ್ ಪೃಥಕ್ ವಾರಯಿತು ಶಬ್ದಾಂತರಮಿತಿಷ್ಯತೆ. ಏನೋ ಹೇಳ್ತಾ ಕೊಡೋದು, ಬೇರೆ ಶಬ್ದ ಹೇಳ್ತಾ ಹೋಗಬೇಕು, ಉತ್ತರ ಸಿಗೋದಿಲ್ಲ ನಿಮ್ಮಲ್ಲಿ. ನಮ್ಮಲ್ಲಿ ಹಾಗಿಲ್ಲ. ಮಾಯಾವಿಶೇಷರಾಹಿತ್ಯ ವಿಶೇಷಣ ವಿಶೇಷಿತ ಸತ್ಯಸ್ಯಾಪಿ ಭವೇತ್ ಸಾ ಚೇತ್ ಸಾ ಚ ತಥಾ ಚೇತ್ ಅನವಸ್ಥಿತಿ ರೀತಿ ಅನವಸ್ಥಿತಿ. ಆದ್ದರಿಂದ ಮಾಯಾವಿಶೇಷ ಇಲ್ಲ ರೀ, ಮಾಯಾವಿಶೇಷ ಒಪ್ಕೊಂಬೇಡ. ಹಾಗಿದ್ರೆ ಮಿಥ್ಯಾವಿಶೇಷ ಒಪ್ಕೊಬೇಡ ಅಂದರೆ ಏನರ್ಥ? ಮಿಥ್ಯಾವಿಶೇಷ ಒಪ್ಕೊಳ್ಳೋದು ಒಂದೇ, ಇಲ್ಲ ಅಂದರೂ ಒಂದೇ. ಮಿಥ್ಯಾ ಡಿಗ್ರಿ ಇದೆ, ಪರೀಕ್ಷೆ ಅವ್ನು ಕೊಟ್ಬಿಡಿ ಕೆಲಸ, ಮಿಥ್ಯಾ ಡಿಗ್ರಿ ಇದೆ, ಅದು ಮಿಥ್ಯಾ ಕೆಲಸ ಕೊಡ್ಬೋದು ಅಷ್ಟೇ ಹೊರತು ಏನು ಕೊಡೋಕ್ಕೆ ಬರೋಲ್ಲ, ಸತ್ಯ ಕೆಲಸ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಮಿಥ್ಯಾ ವಿಶೇಷ ಒಪ್ಪಾರದು, ಸರಿಯಾದ ವಿಶೇಷನೇ ಒಪ್ಪಬೇಕು. ಸಾಚ ತಥಾ ಚೇತ್ ಅನವಸ್ಥಿತಿ. ಆ ರೀತಿ ಮಾಡ್ತರ್ಕೊಂಡು ಏನಾಗುತ್ತೆ ನಿಮ್ಮ ಅವಸ್ಥೆ, ಅದಕ್ಕೆ ಮತ್ತೊಂದು ಮಿಥ್ಯಾ ಅಂತ ಸೇರಿಸಿ ಅನವಸ್ಥಿತಿ ದೋಷ ಬರುತ್ತೆ. ಯದಿ ಸತ್ಯೆ ವಿಶೇಷೋ ನ ತದುಕ್ತಿರ್ಭವೇತ್ತದ. ಸತ್ಯಕ್ಕೂ ಸುಳ್ಳಿಗೂ ವಿಶೇಷ ಇಲ್ಲದೆ ಹೋಗಿದ್ದರೆ ನೀವು ಸತ್ಯ ಅಂತ ಒಪ್ಪು. ಹಾಗಿದ್ರೆ ಹೋಗಲಿ, ಮಿಥ್ಯಾಕ್ಕೂ ಸತ್ಯಕ್ಕೆ ವ್ಯತ್ಯಾಸ ಇಲ್ಲ, ಹೋದಲ್ಲೋ ಸತ್ಯ ಅಂತ ಒಪ್ಪಿಬಿಡು. ಹಾಗಿದ್ರೆ ನಾವು ಒಪ್ಪಿದ್ದೆ ಆಯ್ತಲ್ಲ. ಆಗ ಅಂದರೆ ವಿಶೇಷ ಒಪ್ಕೋಬೇಕು. ಈಗ ಜಗತ್ ಸತ್ಯ ಅಂದರು ಮಿಥ್ಯಾ ಅಂದರು ಎರಡರಲ್ಲಿ ವ್ಯತ್ಯಾಸ ಇದೆ, ಗೊತ್ತಾನೆ? ವ್ಯತ್ಯಾಸ ಇಲ್ಲದ ಮೇಲೆ ಸತ್ಯ ಅಂದರೆ ಮಿಥ್ಯಾ ಅಂದರೆ, ವ್ಯತ್ಯಾಸ ಇದ್ದ ಮೇಲೆ ಯಾಕೆ ಹೇಳೋದಿಲ್ಲ? ಹಾಗಿದ್ರೆ ಶಂಕತೆ ಲಕ್ಷ್ಯತೆ ಚೇತನೇತಿ ಲಕ್ಷ್ಯತೆ ಚೇತೇನ. ಇವತ್ತು ಒಪ್ಪಿದ ಮೇಲೆ ಲಕ್ಷ್ಯ ಹೇಳ್ತೀವಿ ಅಂದರೆ ಲಕ್ಷ್ಯ ಹೇಳಬಾರ್ದು. ಯಾಕೆ? ವಾಚ್ಯ ಆದೋ ಲಕ್ಷ್ಯ ಆಗೋದಿಲ್ಲ. ಲಕ್ಷ್ಯ ಮಿಥ್ಯಾಪಿ ಸ್ಯಾದ್ ವಿಶೇಷಿತ. ಲಕ್ಷ್ಯ ಮಕ್ಕಳು ವಿಶೇಷಣೆ ಆಯ್ತಲ್ಲ ಇವತ್ತೆ. ಪುನಃ ಲಕ್ಷಣಾಯಾಮಪಿ ಸ್ಯಾದ್ ಅನವಸ್ಥಿತಿ. ಬರೀ ಲಕ್ಷಣ ಹೇಳ್ತಾ ಕೂತ್ಕೊಂಡ್ರೆ ಏನಾಗುತ್ತೆ, ಅಲ್ಲಿಗೆ ಅನವಸ್ಥಿತಿ ದೋಷ ಬರುತ್ತೆ. ಯದಿ ಅಭಾವ ವಿಶೇಷಿತ್ವಂ ಸ್ಯಾದ್ ಅಂಗೀಕೃತಮೇವತೆ. ಅಭಾವದಲ್ಲಿ ವಿಶೇಷ, ಅಭಾವಕ್ಕೂ ಭಾವಕ್ಕೂ ವಿಶೇಷ ಒಪ್ಕೋತೀವೋ ಇಲ್ಲೋ? ಸರಿ, ಹಾಗಿದ್ರೆ ವಿಶೇಷ ಒಪ್ಕೊಂಡಾಗಾಯ್ತಲ್ಲ ನೀನು ಕೂಡ.
ಅಸಾರ್ವಜ್ಞಾದಿ ರಾಹಿತ್ಯಮಪಿ ಏವಂ ತೇ ಭವಿಷ್ಯತಿ. ಜೀವನಲ್ಲಿ ನಿನಗೆ ಸರ್ವಜ್ಞಾದಿ ಗುಣಗಳಿಲ್ಲ, ದೇವರಲ್ಲಿದೆ. ಒಂದೇ ಬ್ರಹ್ಮ ಹೇಗಾಗಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಕೆಲವರು ಹೇಳ್ತಾರೆ, ಅಲ್ಲ ಹಾಲು ಅಂತ ಕೊಡ್ತಿದ್ದೀಯಲ್ಲ, ಟಾರಿದು ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳೋದಿಲ್ಲ. ನನಗೆ ತುಂಬ ವಿಷಯ ಗೊತ್ತಾಗದೇ ಇರಬಹುದು, ಅದು ಏನು ಗೊತ್ತಾಯ್ತು ಈಗ? ನನಗೆ ಹಾಲು ಬೆಳಗಿರುತ್ತೆ ಅಂದರೆ ಕೊನೆ ಪಕ್ಷ ಗೊತ್ತಿದೆ. ನೀನು ಟಾರ್ ಕೊಟ್ಟು ಹಾಲು ಕೊಟ್ಟಿದ್ದೀನಿ ಅಂತ ಹೇಳ್ತೀಯಲ್ಲ, ಒಪ್ಲಕ್ಕಾಗುತ್ತಾ ಅಂತಾರಲ್ಲ, ಹಾಗೆ ಇದು ಕ್ಲಿಯರ್ ಭೇದ. ಅದನ್ನು ನೀನು ಅಭೇದ ಅಂತ ಹೇಳಿದ್ರೆ ಯಾರು ಒಪ್ಲಕ್ಕಾಗತ್ತೆ? ತದಾ ಅದಕ್ಕೆ ಹೇಳಿದ್ದು ದೇವರು ನಾನು ಅಂತ ಹೇಳೋ ಮಾತು ಹೇಗೆ ಜೀವ ಬ್ರಹ್ಮೈಕ್ಯ ಹೇಗೆ ಅಂತ ಕೇಳಿದರೆ, ಟಾರನ್ನು ಹಾಲನ್ನು ಒಂದೇ ಅಂತ ತಿಳ್ಕೊಂಡ್ರೆ ಹಾಗೆ ಅಟ್ಲೀಸ್ಟ್ ಅದು ಬೆಳೆಗಾರ ಇರಬೇಕಲ್ಲ ಕೊನೆ ಪಕ್ಷ. ಅದು ಮಿನಿಮಮ್ ಬೆಳಗಿರಬೇಕು, ಮಿನಿಮಮ್ ಸ್ವಾತಂತ್ರ್ಯ ಇರಬೇಕು. ದೇವ್ರ ಗುಣ ಯಾವುದು? ಸ್ವಾತಂತ್ರ್ಯ ಒಂದಿದ್ದರೆ ಮುಂದೆ ಏನು ಬೇಕಾದ್ರೆ ಹೇಳ್ಕೊಂಡು ಹೋಗು. ಇವತ್ತು ಮತ್ಸ್ಯ ರೂಪ ಸ್ವತಂತ್ರ, ಕೂರ್ಮ ಸ್ವತಂತ್ರ, ನರಸಿಂಹ ಸ್ವತಂತ್ರ, ಅದಕ್ಕೆ ಅಭೇದ ಹೇಳಕ್ಕೆ ಶುರುವಾಯಿತು. ಸ್ವಾತಂತ್ರ್ಯ ಎಂಬುದು ಏನಾದರೂ ಡಿಸ್ಟಿಂಕ್ಟ್ ಕ್ವಾಲಿಟಿ, ಅದು ಗೊತ್ತಾಯ್ತಾ? ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ದೇವರದು ಸ್ವಾತಂತ್ರ್ಯ. ಅದೇನಾದರೂ ಬೇರೆ ಕಡೆ ಕಂಡ್ರೆ ಏನು ಹೇಳಬೇಕಾಗ? ಅಭೇದ ಹೇಳಬೇಕಾಗ. ಆ ಸ್ವಾತಂತ್ರ್ಯ ಬೇರೆ ಕಡೆ ಅಭೇದ ಹೇಳಿಬಿಡ್ಬೇಕು. ಆದರೆ ನಿನ್ನಲ್ಲಿ ಬರೀ ಉಲ್ಟಾ ಪಲ್ಟ ಕಾಣ್ತಿರೋದು ನಮಗೆ. ಅಂಥ ಹೊತ್ತಲ್ಲಿ ಸ್ವಾತಂತ್ರ್ಯ ಗುಣ ಒಪ್ಲಕ್ಕೆ ಬರುತ್ತಾ? ಒಪ್ಲಕ್ಕೆ ಬರದೇ ಹೋದ್ಮೇಲೆ ಐಕ್ಯ ಹೇಗೆ ಹೇಳ್ತೀರಿ? ಅಸಾರ್ವಜ್ಞಾದಿ ರಾಹಿತ್ಯಮಪಿ ಏವಂ ತೇ ಭವಿಷ್ಯತಿ. ನಿನಗೂ ಸಾರ್ವಜ್ಞತ್ವ ಇಲ್ಲ, ಭೇದ ಅಂತ ಒಪ್ಕೊಂಡು ಇಲ್ಲ. ಇದ್ರೆ ತೋರಿಸಿ ಸಾರ್ವಜ್ಞ ತೋರಿಸಾಗಿದ್ದಾರೆ. ಅದೇ ರಾಯರ ಅವತಾರ ಅಂತ ಹೇಳೋದು ಕೆಲವು ಸಿಗ್ತಾರೆ, ರಾಯರು ಬಂದಿದ್ದಾರೆ ನಮ್ಮಲ್ಲಿ ಅಂತ ಹೇಳೋರು ಸಿಗ್ತಾರೆ. ಅದು ಬಿಟ್ವೀನ್ 3 and 5 ಅವರೋ ಬರ್ತಾರೆ. ಟೈಮಿಂಗ್ಸ್ 5 ಇವ್ರು ಕರೆದಾಗ ಬರಬೇಕು ಅವರು, ಅದು ಬೇರೆ ಬರ್ತಾರಂತ. ಅವಾಗ ಎಷ್ಟೋ ಜನ ಹೋಗಿ ಕ್ಯೂ ನಿಂತೆ ಅಥವಾ ನಮ್ಮ ಜನ ಮೂಢರ ಸಂಖ್ಯೆ ಜಾಸ್ತಿ ಆದ್ದರಿಂದ ಕ್ಯೂ ನಿಂತು ಅದಕ್ಕೂ ಶುರು ಪಂಚಾಮೃತ ಮಾಡಿ ಹಾಕ್ಬಿಡ್ತಾರೆ, ಬಿಡೋದಿಲ್ಲ. ಆದರೆ ನಿಜವಾದ ಪರೀಕ್ಷೆ ಮಾಡೋರು ಏನು ಮಾಡ್ತಾನೆ, ರಾಯರೇ ನೀವು ಎಷ್ಟು ಒಳ್ಳೆ ಪುಣ್ಯ, ನನಗೆ ನೀವು ಪರಿಮಾಣ ಒಂದು ಅರ್ಥ ಆಗಿದ್ದೆಲ್ಲ ಸ್ವಲ್ಪ ಹೇಳ್ತೀರಿ ಅಂದರೆ ಮತ್ತೆದ್ದು ಬರೋದಿಲ್ಲ, ನೀವು ಓಡೇ ಬಿಡ್ತಾರೆ, ಬರೋದೇ ಇಲ್ಲ. ಯಾಕೆ ನಿಜವಾದ ಟೆಸ್ಟ್ ಇರೋದು ಅಲ್ಲಿ ಗೊತ್ತಾಯ್ತು. ಏನೋ ಮಾತಾಡ್ತಾರೆ, ಫಲ ಕೊಡ್ತಾರೆ ಎಂಬುದಲ್ಲ, ಪರಿಮಳ ಬರ್ತಿದ್ದಾರೆ ಅದು ಡಿಸ್ಟಿಂಕ್ಟ್ ಕ್ವಾಲಿಟಿ ಅವರಲ್ಲಿರೋದು. ಪರಿಮಳಕ್ಕೆ ಅರ್ಥ ಹೇಳ್ಬಿಡ್ತೀಯ, ಒಂದು ಶೋಕಕ್ಕೆ ಹೇಳ್ತೀಯ ಸಾಕು ಹೋದರೆ ಓಡೋಗ್ಬಿಡುತ್ತೆ. ಅದು ಇದೆಲ್ಲ ಮೋಸ ಅದನ್ನು ಮೋಸ ಮಾಡೋಕ್ಕೆ ಬರೋಲ್ಲ. ಜ್ಞಾನದಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಸರ್ವಜ್ಞತೆ ಇದು ಬಿಟ್ಟಿದ್ರೆ ಬೇಕಾದ ಹೇಳಿ ಒಪ್ಪಿಟ್ಬಿಡ್ತೇವೆ. ಅದೇ ಇಲ್ಲ ಬೇಸಿಕಲಿ. ಹೇಗೆ ಹೇಳ್ತೀಯ? ಯದಿ ನೈತಾದೃಶಂ ಗ್ರಾಹ್ಯಂ ಅಸುಖತ್ವಾತ್ ಅನಿವರ್ತನಾತ್ ಅಸತ್ವ ಅಜ್ಞಾನತಾದೇಶ್ಚ ಸ್ಯಾದ್ ಅಸತ್ವಾದಿಕಂ ತದಾ. ಅದೇ ರೀತಿ ಅದೊಂದೇ ಅಲ್ಲ, ನೈತಾದೃಶಂ ಗ್ರಾಹ್ಯಂ. ಅಸುಖ ಇದೆ ನಮ್ಮಲ್ಲಿ, ದೇವರಲ್ಲಿ ಸುಖ ಇದೆ. ಆನಂದಮಯೋ ಅಭ್ಯಾಸ. ನಾವು ದುಃಖಮಯರು, ದೇವರಂತ ಆನಂದಮಯ. ಎಷ್ಟು ವ್ಯತ್ಯಾಸಗಳು ಬರುತ್ತೆ ಶುರುವಾಗಿದೆ ನೋಡು. ಅನೃತಾದಿ ವಿರೋಧಿತ್ವಂ ಯದಿಯಶ್ಯ ಅಭ್ಯುಪಗಮ್ಯತೆ. ನೋಡಿ, ದೇವರು ಸತ್ಯ ಸುಳ್ಳಲ್ಲ, ಹೌದಲ್ಲ? ದೇವರು ಸುಳ್ಳಲ್ಲ, ನಾವು ಸುಳ್ಳಲ್ಲ, ಆದ್ದರಿಂದ ಒಂದು. ಇದು ಒಂದು ಹೇಳಿದ ಕಾರಣನ ಇದು? ಅವನು ಮನುಷ್ಯ, ಅವನೂ ಮನುಷ್ಯ, ನನಗೂ ಟಿಕೆಟ್ ಕೊಡಿ ಅಂದರೆ ಒಪ್ತಾರೆ ಅದನ್ನು? ಮನುಷ್ಯತ್ವ ಕಾರಣ ಅಲ್ಲ ಅದಕ್ಕೆ. ಯಾವುದು ಕಾರಣ? ಇವೆಲ್ಲದರ ಜೊತೆಗೆ ಬೇರೆ ಇರಬೇಕು ಅಂತ ಗೊತ್ತಾ. ನಾನು ಒಬ್ಬ ಅಪ್ಲಿಕೆಂಟು, ನನಗೂ ಎಲಿಜಿಬಿಲಿಟಿ ಇದೆ, ಕೊಡು. ಬಡವರಿಗೋಸ್ಕರ ಮಾಡಿದ್ದನ್ನು ಶ್ರೀಮಂತ ಅಪ್ಲೈ ಮಾಡೋಂಗಿಲ್ಲ. ಯಾತಕ್ಕೆ? ಬಡತನ ಎಂಬ ಗುಣ ಅವನಲ್ಲಿಲ್ಲ. ಬಡತನ ಇಲ್ಲದೆ ಹೋದರೆ ಅವನು ಎಲಿಜಿಬಿಲಿಟಿ ಬರೋದಿಲ್ಲ ಅವನಿಗೆ. ಅವನು ಆಫೀಸರಾಗಿದ್ದೇ, ನಾನು ಆಫೀಸರ್ ಗೊತ್ತಾ ಅಂತ. ಬಡತನ ಹೋಯ್ತಲ್ಲ ಹಾಗಿದ್ರೆ ಅವ್ನು ಹೇಳೋಕ್ಕೆ ಹೋಗು, ಎಡವಟ್ಟು ಮಾಡ್ಕೊಂಡೆ. ಇನ್ನೂ ಕೂಡ ಏನು ಪ್ರೂವ್ ಮಾಡಿದಾಗಾಯ್ತು ಅವನೀಗ? ನಾನು ಸುಳ್ಳು ಹೇಳ್ತೇನೆ ಅಂತ ಪ್ರೂವ್ ಮಾಡ್ಕೊಂಡಾಗಾಯ್ತು. ಆ ರೀತಿ ಮಾಡಬಾರ್ದು. ಅಖಂಡ ಖಂಡ ಅನ್ಯಥ ಅನೈಶ್ವರ್ಯ ವಿರೋಧಿತ್ವಮಪಿ ಏವಂ ಕಿನ್ನಿವಾರ್ಯತೆ. ದೇವರ ಅನಿವಾದ್ಯ ಐಶ್ವರ್ಯ ಸಂಪನ್ನ. ಇದೇನು ಐಶ್ವರ್ಯ ಇದೆ ನಿನಗೀಗ? ಸೊ ಜೀವ ಬ್ರಹ್ಮಕ್ಕೆ ಹೇಳೋದಕ್ಕೆ ಬರೋದಿಲ್ಲ. ಅಖಂಡ ಖಂಡನಾದೇವಂ ವಿಶೇಷೋ ಅಖಂಡವಾದಿನ ಖಂಡಿತೇನಾಪಿ ಮನಸ ಸ್ವೀಕಾರ್ಯೋ ಅನನ್ಯಥಾಗತೇ. ಅಖಂಡ ಖಂಡವಾದಿಭ್ಯಾಂ ಖಂಡಾಖಂಡೇನ ಚೈವ ತತ್ ಮಹಾದರೇಣ ಸರಿಸಿ ವಿಶೇಷೋ ಧಾರ್ಯ ಏವ. ಆದ್ದರಿಂದ ವಿಶೇಷ ಎಂಬ ಕಾನ್ಸೆಪ್ಟ್ ಒಪ್ಪಲೇಬೇಕು. ನೀನು ಒಪ್ಪಿದ ಮೇಲೆ ನಮ್ಮ ಶಿಷ್ಯನಾಗ್ತೇ ಹೊರತು ಬೇರೆ ದಾರಿ ಇಲ್ಲ. ನೀನು ಮತನೇ ಹೋಯ್ತಾರೆ. ವಿಶೇಷ ಯಾವ ಒಪ್ಪಿಟ್ಬಿಡ್ತಾರೆ, ಮತ ರೂಟ್ ಔಟ್ ಆಯಿತು. ಹಾಗಾಗಲಿ ಅಂತ ಹೇಳ್ತಾರೆ.